ವೆಲ್ಕಮ್ ಟು ಕುತುಬ್ ಮಿನಾರ್, ಡೆಲ್ಲಿಯಲ್ಲಿರುವಂಥ ಕುತುಬ್ ಮಿನಾರ್. ಸೊ ಇಲ್ಲಿ ನೋಡ್ಕೊಂಡ್ರೆ ಬಂದ್ಬಿಟ್ಟು ನೋಡಿ, ಇದು ಬಂದ್ಬಿಟ್ಟು ಎಕ್ಸಿಟ್ ಗೇಟ್ದು. ಆ್ಯಕ್ಚುಲಿ ನಾವು ಇವಾಗೆಲ್ಲ ಟಿಕೆಟ್ ತಗೊಳ್ಳೋ ಬಂದಿದ್ದೀವಿ ಕುತುಬ್ ಮಿನಾರು. ಸೊ ಇಲ್ಲಿ ನೋಡ್ಕೊಂಡ್ರೆ ಟಿಕೆಟ್ ಕೌಂಟ್ರಲ್ಲಿ ಮುಂದೆ. ಸೊ ಟಿಕೆಟ್ ಬಂದ್ಬಿಟ್ಟು ಆನ್ಲೈನಲ್ಲಿ ತೊಗೊಂಡ್ರೆ ಜಸ್ಟ್ 35 ರೂಪೀಸ್ ಟಿಕೆಟು. ಇಲ್ಲ ಅಲ್ಲೇ ತೊಗೊಂಡ್ರೆ 40 ರೂಪೀಸು. ಇಲ್ಲೊಂದು ಸ್ಕ್ಯಾನ್ ಇದೆ, ಬನ್ನಿ ತೋರಿಸಿ ನನಗೆ. ಸೊ ಇಲ್ಲಿ ನೋಡ್ಬಿಟ್ಟು ಆ್ಯಕ್ಚುಲಿ ನಾವು ಇಲ್ಲೊಂದು ಸ್ಕ್ಯಾನ್ ತೊಗೊಂಡ್ಬಿಟ್ಟು ಟಿಕೆಟ್ ತೊಗೋಬೋದು. ಸೊ ಇವು ಆ್ಯಕ್ಚುಲಿ ಬಂದ್ಬಿಟ್ಟು ಕುತುಬ್ ಮಿನಾರ್ ಬರೋಕ್ಕೆ ಸೊ ಮಾರ್ನಿಂಗಿಂದ ಓಡಾಡ್ತಾನೆ ಇದೆ, ಫುಲ್ಲು ಟೈರ್ಡ್ ಆಗ್ಬಿಟ್ಟು. ನೋಡಿ ಇಲ್ಲೊಂದು ಸ್ಕ್ಯಾನ್ ಇದೆ ನೋಡಿ ಇಲ್ಲಿ. ಸೊ ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಈ ಥರ ಆದರೆ ಫುಲ್ ಎಲ್ಲ ಒಂದು ಟಿಕೆಟ್ ತೊಗೋಬೋದು ನೋಡಿ ಇಲ್ಲಿಂದ ಸ್ಕ್ಯಾನ್. ಸೊ ಇದಕ್ಕೆ ಸ್ಕ್ಯಾನ್ ಮಾಡಿಬಿಟ್ಟು ನಾವು ಟಿಕೆಟ್ ತೊಗೋಬೋದು ಬನ್ನಿಗೆ. ಓಕೆ, ಸೊ ಮಾರ್ನಿಂಗಿಂದ ಫುಲ್ಲು ಟ್ರೈನ್ ಆಗಿಬಿಟ್ಟಿದೆ, ಫುಲ್ ಎಷ್ಟೊಂದು ಟೈರ್ಡ್ ಆಗಿದೆ ಗೊತ್ತಾ. ಯಾಕಂದರೆ ಮಾರ್ನಿಂಗೆಲ್ಲ ಫುಲ್ ಮಳೆ ಬರ್ತಾಯಿತ್ತು, ಟೈಮೇ ಇಲ್ಲ ಇಲ್ಲಿ. ಸೊ ಇವಾಗ ಬಂದ್ಬಿಟ್ಟು ಕುತುಬ್ ಮಿನಾರ್ ಒಂದು ಮಾಡಿಬಿಟ್ಟು ನಾವು ರೆಸ್ಟ್ ಮಾಡೋಣ. ಯಾಕಂದರೆ ನಾವು ಡೈಲಿ ಬಂದ್ಬಿಟ್ಟು ಒಂದು ದಿನಕ್ಕೆ ಇಲ್ಲ 3 ಇಲ್ಲ 2 ಪ್ಲೇಸ್ ಮಾತ್ರ ನೋಡಬೇಕಾಗತ್ತೆ ಇವಾಗ. ಅಂದರೆ ಬಟ್ ಎಲ್ಲ ಫುಲ್ ಲೆಂತ್ ಇದೆಯಲ್ಲ, ಅದಕ್ಕೆ ಎಲ್ಲ ಪ್ಲೇಸಸ್ ಒಂದೇ ದಿನ ಕವರ್ ಮಾಡೋಕ್ಕಾಗಲ್ಲ. ಸೊ ಗ್ಯಾಪ್ ತೊಗೊಂಡು ನಾವು ಕ್ಲೀನಾಗಿ ಮಾಡಬೇಕು. ಸೊ ಬನ್ನಿ ಹೋಗೋಣ ಇವಾಗ. ಸೊ ಟಿಕೆಟ್ ತೊಗೊಂಡು ಮುಂದೆ ಹೋಗ್ಬೇಕಾಗತ್ತೆ. ಇದು ಬಂದು ಎಂಟ್ರೆನ್ಸ್ ಇದೆ ಮುಂದೆ. ಕುತುಬ್ ಮಿನಾರ್ ರೆಸ್ಟೋರೆಂಟ್. ಸೊ ಇದೇ ಬಂದ್ಬಿಟ್ಟು ಮೇನ್ ಗೇಟ್ ಎಂಟ್ರಿ ಕುತುಬ್ ಮಿನಾರ್. ನಾವು ಟಿಕೆಟ್ ಅಲ್ಲಿ ಶೋ ಮಾಡಿಬಿಟ್ಟು ಹೋಗ್ಬೇಕಾಗತ್ತೆ ಒಂದಕ್ಕೆ. ಇದು ನೋಡಿ, ಇದು ಸ್ಟಾರ್ಟಿಂಗ್ ಇದೆ ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಬಂದ ತಕ್ಷಣ ಕುತುಬ್ ಮಿನಾರ್ ನಮ್ಗೆ ತೋರಿಸಿ. ಸೊ ತುಂಬ ಪುರಾತನವಾದಂಥ ಒಂದು ಓಲ್ಡ್ ಬಿಲ್ಡಿಂಗ್. ಈ ಬಿಲ್ಡಿಂಗು ನೋಡ್ಕೊಂಡು ಬಂದ್ಬಿಟ್ಟು ಪಬ್ಲಿಕೇಶನ್ಸ್ ಕೌಂಟರ್, ಬೇಬಿ ಕೇರ್. ಸೊ ಈ ಕಡೆ ಎಲ್ಲ ಫುಲ್ ಬೇಬಿ ಕೇರ್ ಎಲ್ಲ ಇದೆ. ಇಲ್ಲಿಂದ ನೋಡ್ಕೊಂಡು ಬಂದ್ಬಿಟ್ಟು ಈ ಕಡೆ ಮೇಘಲ್ ಮಾಸ್ಕಿ. ಸೊ ಇದೆ ಇಲ್ಲೆಲ್ಲ ಫುಲ್ ಟೆಂಪಲ್ಸ್ ತುಂಬ ಇದೆ. ಇಲ್ಲೆಲ್ಲ ಫುಲ್ ನಿಮ್ಗೆ ಹಿಂದೂ ಟೆಂಪಲ್ಸ್ ನೋಡಿ ಮೇಘಲ್. ಆಮೇಲೆ ನಿಮಗೆಲ್ಲ ತೋರಿಸಿ ಮನೆಯಿಂದ ಫಸ್ಟ್ ಕುತುಬ್ ಮಿನಾರ್ ನೋಡ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಸೊ ಇದ್ರ ಸುತ್ತ ಪಕ್ಕ ನೋಡ್ಕೊಂಡ್ರೆ ಅಕ್ಕಪಕ್ಕದಲ್ಲಿ ಎಲ್ಲ ಫುಲ್ ಟೆಂಪಲ್ಸ್ನ ನೋಡ್ಕೊಂಡು ನೋಡಿ. ಇದೇ ಬಂದ್ಬಿಟ್ಟು ಕುತುಬ್ ಮಿನಾರ್ ನೋಡಿದ್ರೆ. ಸೊ ಪ್ರಪಂಚದಲ್ಲಿರುವಂಥ ಏಕೈಕ ಒಂದು ಮಿನಾರ್ ಅಂತ ಇದೆ. ಯಾಕಂದರೆ ಇಟ್ಟಿಗೆಗಳಿಂದ ನಿರ್ಮಿಸಿರುವಂಥ ಒಂದು ಮಿನಾರ್. ಈ ಒಂದು ಮಿನಾರ್ ಬಂದ್ಬಿಟ್ಟು ಸೊ 237 ಅಡಿ ಎತ್ತರ. ಸೊ ಪ್ರಪಂಚದಲ್ಲೇ ಏಕೈಕ ನಿರ್ಮಾಣವಾದಂಥ ಇಟ್ಟಿಗೆಗಳಿಂದ ಎಷ್ಟೊಂದು ಹೈಟ್ ನಿರ್ಮಾಣವಾದಂಥ ಒಂದು ಬಿಲ್ಡಿಂಗ್ ಅಂದರೆ ಸೊ ಒಂದು ಮಿನಾರ್ ಅಂತ ಇದೊಂದೇ. ನೀವು ಪ್ರಪಂಚದಲ್ಲಿ ಎಲ್ಲೂ ಸಹ ನೋಡೋಕ್ಕೆ ಸಾಧ್ಯನೇ ಇಲ್ಲ ಈ ಥರ ಒಂದು ಮಿನಾರ್. ಬನ್ನಿ ಅವ್ರು ಕರ್ಕೊಂಡು ನಿಮಗೆ ಇಲ್ಲಿಂದ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಬಂದ್ಬಿಟ್ಟು. ಕುತುಬ್ ಮಿನಾರ್ ಬ್ರೈಲ್ ಮ್ಯಾಪ್ ಇದು ಬಂದ್ಬಿಟ್ಟು ಎಲ್ಲ ಫುಲ್ ಬ್ರೈಲ್ ಮ್ಯಾಪ್ ಈ ಥರ ಕೊಟ್ಟಿದ್ದಾರೆ ಬಂದ್ಬಿಟ್ಟು. ಮತ್ತು ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಹ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕುತುಬ್ ಮಿನಾರ್ ಕಾಂಪ್ಲೆಕ್ಸ್. ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ನಿಮ್ಗೆ ಇನ್ಫಾರ್ಮೇಷನ್ ಆದರೆ ಫುಲ್ ನೋಡಿ. ಇದಕ್ಕೆ ಸ್ಕ್ಯಾನ್ ಮಾಡಿಬಿಟ್ರೆ ನಿಮ್ಗೆ ಇಲ್ಲಿಂದ ಇನ್ಫಾರ್ಮೇಷನ್ ಬಟ್ ಎಲ್ಲ ಫುಲ್ ಕ್ಲಾರಿಟಿ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಅದರ್ ಮೈನರ್ ಮಾನ್ಯುಮೆಂಟ್ಸು ಇಲ್ಲೆಲ್ಲ ಬಂದ್ಬಿಟ್ಟು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆದರೆ ಏನೋ ಗ್ಯಾದರ್ ಮಾಡಿದೆ ಫಸ್ಟ್ ಬಂದವ್ರಿಗೆ ನೋಡಿ. ಸೊ ಇದ್ರ ಸುತ್ತಲೂ ಬಂದ್ಬಿಟ್ಟು ಹಿಂದೂ ಟೆಂಪಲ್ಸ್ ಸರ್ ತುಂಬ ಇದ್ದಾವೆ. ಹಿಂದೂ ಟೆಂಪಲ್ಸು, ಜೈನ್ ಟೆಂಪಲ್ಸ್ ಎಲ್ಲ. ಈ ಒಂದು ಜೈನ್ ಟೆಂಪಲ್ಸ್ ಆದರೆ ಸೊ ಇದೆಲ್ಲ ಬಂದ್ಬಿಟ್ಟು ಹಿಂದೂ ಧರ್ಮದ ಸೊ ಹಿಂದೂ ಟೆಂಪಲ್ಸ್ ಇವೆಲ್ಲ ಫುಲ್ ಇಲ್ಲಿಂದ ನೋಡಿ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಜೈನ್ ಸ್ಟ್ರಕ್ಚರ್. ಸೊ ಜೈನ್ ಸ್ಟ್ರಕ್ಚರಲ್ಲಿ ನಿರ್ಮಾಣ ಮಾಡುವಂಥ ಒಂದು ಸ್ಟ್ರಕ್ಚರ್ ಇದು. ಏನು ಗೊತ್ತಾ, ಬಟ್ ಕುತುಬ್ ಮಿನಾರ್ ಬಂದ್ಬಿಟ್ಟು ಸೊ ಇದ್ರ ಬಟ್ ಅಕ್ಕಪಕ್ಕ ಸುತ್ತಲೂ ಎಲ್ಲ ಫುಲ್ ಜೈನ್ ಮಂದಿರ ಸಿಗುತ್ತೆ ನಿಮಗೆಲ್ಲ. ಜೈನ್ ಮಂದಿರ, ಹಿಂದೂ ಮಂದಿರ. ಸೊ ಪುರಾತನವಾದಂಥ ಒಂದು ಕಲೆ. ಸೊ ಇಷ್ಟೊಂದು ಪುರಾತನ ಬಿಲ್ಡಿಂಗು. ಸೊ ಮುಂದೆ ಕರ್ಕೊಂಡು ಬನ್ನಿ ನಿಮಗೆ. ಮುಂದೆ ನಾವು ರೀಚ್ ಆಗಿದೆ ಆಲ್ಮೋಸ್ಟ್ ಅಲ್ಲ. ಲಂಬಾಂಗ್. ಸೊ ಕುತುಬ್ ಮಿನಾರ್ ಈ ಕಡೆ ಸ್ಟೇಟ್ ಹೋಗ್ಬೇಕು ನಾವು. ಇಲ್ಲಿಂದ ಬಂದ್ಬಿಟ್ಟು ಟೊಂಬೋ ಫಿಲ್ಟ್ ಮಿಸ್ ಇದು ಬಂದ್ಬಿಟ್ಟು ಆಮೇಲೆ ಹೋಗಿ ಬನ್ನಿ ನಾವು ಇಲ್ಲಿಂದ ಮುಂದೆ. ಸೊ ಮಿನಾರ್ ಬಿಲ್ಡಿಂಗ್ ನೋಡ್ಕೊಂಡೆ ಬನ್ನಿ ನೋಡಿ, 237 ಅಡಿ ಎತ್ತರ. ಸೊ ಬರೀ ಇಟ್ಟಿಗೆಗಳಿಂದ ನಿರ್ಮಿಸಿದಂಥ ಒಂದು ಮಿನಾರ್ ಇದು. ಪ್ರಪಂಚದ ಏಕೈಕ ಮಿನಾರ್ ಇದೊಂದೇ. ನೀವು ಬಟ್ ಈ ಥರ ಮಿನಾರ್ ಬಂದ್ಬಿಟ್ಟು ನೀವು ಪ್ರಪಂಚದಲ್ಲಿ ಎಲ್ಲೂ ಸಹ ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಇದರ ಬಿಲ್ಡಿಂಗು. ಸೊ ಇಷ್ಟೊಂದು ಹೈಟು ಈ ಥರ. ಇದಕ್ಕೆ ಚರಿತ್ರೆ ತುಂಬ ಹಿಸ್ಟ್ರಿನೇ ಇದೆ. ಸೊ ಇದು ಬಂದ್ಬಿಟ್ಟು ಶಂಕರಾಚಾರ್ಯ ಮೋಸ್ಟ್ಲಿ ಅವರು ಸೊ ಮೊದಲ ಕಾಲದಲ್ಲಿ ಕುತುಬ್ ಶಹ ನಿರ್ಮಾಣ ಮಾಡಿದಾರಂಥ ಒಂದು. ಇದು ಬಂದ್ಬಿಟ್ಟು ಕುತುಬ್ ಶಹ ಇವು ಹಳ್ಳಿ ರಾಜ್ಯವನ್ನು ಪಾಲನೆಯೂ ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ನೇಮ ಇಕ್ಕಿದ್ದಾರೆ ಕುತುಬ್ ಶಹ. ಸೊ ಇಲ್ಲಿಂದ ನೀವು ನೋಡ್ಕೊಂಡ್ರೆ ಬಂದ್ಬಿಟ್ಟು ನಿಮಗೆ ಇದ್ರ ಬಗ್ಗೆ ಬ್ರೀಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದೇ ಬಂದ್ಬಿಟ್ಟು ಕುತುಬ್ ಮಿನಾರ್ ನೋಡಿ. ನೋಡಿದ್ರೆ ಇಲ್ಲಿಂದ ವರ್ಲ್ಡ್ ಆರ್ಕಿಟೆಕ್ಚರ್ ನೋಡಿ, ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್. ಸೊ ಆ್ಯಕ್ಚುಲಿ ನೋಡ್ಬಿಟ್ಟು ಪ್ರಪಂಚದ ಏಕೈಕ ಒಂದು ಪುರಾತನವಾದಂಥ ಒಂದು ವಸ್ತು ಇದು. ಕುತುಬ್ ಗ್ರೂಪ್ ಆಫ್ ಒಂದು ಬಿಲ್ಡಿಂಗು ಕುತುಬ್ ಮಿನಾರ್ ನೋಡಿ. ಸೊ 237 ಅಡಿ ಎತ್ತರ ಇರುವಂಥ ಒಂದು ಕುತುಬ್ ಮಿನಾರ್ ಬಿಲ್ಡಿಂಗು. ಡೆಲ್ಲಿಯಲ್ಲಿ ತುಂಬ ಫೇಮಸ್ ಆದಂಥ ಒಂದು ಬಿಲ್ಡಿಂಗ್ ಇದು. ಈ ಬಿಲ್ಡಿಂಗ್ ಸಹ ತುಂಬ ಫೇಮಸ್ ಡೆಲ್ಲಿಯಲ್ಲಿ.
ಸೊ ಇಲ್ಲಿ ಇದು ಪಕ್ಕ ಇದು ಅಕ್ಕಪಕ್ಕ ನೋಡ್ಕೊಂಡು ಸುತ್ತಮುತ್ತ ನೋಡ್ಕೊಂಡ್ರೆ ಫುಲ್ಲು ಪುರಾತನವಾದಂಥ ಮಂದಿರ ಟೆಂಪಲ್ಸ್ಗಳು ಸಿಗುತ್ತೆ ನಿಮಗೆ ಇಲ್ಲಿ ನೋಡಿ. ಸೊ ಇವೆಲ್ಲ ಬಂದ್ಬಿಟ್ಟು ಟೆಂಪಲ್ಸ್ ಇಲ್ಲಿಂದ. ನೋಡಿ ಹೆಂಗಿದೆ ಅಂತ ಒಂದು ಬಿಲ್ಡಿಂಗು ಕುತುಬ್ ಮಿನಾರ್. ಕುತುಬಾನ್ ಇಸ್ಲಾಮ ಮಸೀದ್. ಸೊ ಇಲ್ಲಿ ಬಂದ್ಬಿಟ್ಟು ಮಸೀದಿ, ಟೆಂಪಲ್ಲು, ಜೈನ್ ಮಂದಿರ, ಸೊ ಎಲ್ಲ ಸಹ ಸಿಗುತ್ತೆ ನೋಡಿ. ಎಷ್ಟು ಬಂದ್ಬಿಟ್ಟು ಸ್ನೇಹಿತರೆ ಒಂದು ಕುತುಬ್ ಮಿನಾರ್ ನೋಡಿ ಇಲ್ಲಿ ಹತ್ತಿರದಿಂದ ಹೆಂಗೆ ಅನ್ಸ್ಬಿಟ್ಟು ಇಲ್ಲಿ ಒಂದು ಲಿಪಿ ನೋಡಿ, ಎಲ್ಲ ಫುಲ್ ಉರ್ದು ಅಲ್ಲರ ಲಿಪಿ ಹಾಕಿದ್ದಾರೆ ಒಂದು ಲಿಪಿ. ಸೊ ಮೇಲೆ ಗಂಟ ಲಿಪಿಗಳು ಅಲ್ಲಿ ಎಲ್ಲ ಫುಲ್ ಲಿಪಿ. ಆ್ಯಕ್ಚುಲಿ ಇದರೊಳಗಡೆ ಎಲ್ಲ ಫುಲ್ ಮಾಡ್ಬಿಟ್ಟು ಇಲ್ಲಿಂದ ಮೇಲೆ ಗಂಟೆ ಎಲ್ಲ ಬಟ್ ಒಂದು ಲಿಫ್ಟ್ ಥರ ಇದೆ, ಬಟ್ ಸ್ಟೆಪ್ಸ್ ಎಲ್ಲ. ಬಟ್ ಇವಾಗ ಯಾರನ್ನೂ ಹೋಗೋಕೆ ಅಲೋ ಮಾಡಿ, ಯಾಕಂದರೆ ತುಂಬ ಓಲ್ಡ್ ಬಿಲ್ಡಿಂಗ್ ಅಲ್ಲ, ಅದಕ್ಕೆ ಇವಾಗ ಯಾರನ್ನೂ ಅಲೋ ಮಾಡ್ತಾ ಇಲ್ಲ ಒಳಗಡೆ. ಅದೆಲ್ಲ ಪಾರ್ಕ್ ಮಾಡಿದೆ ನೋಡಿ. ಇಲ್ಲಿಂದ ಟಾಪ್ ಮೇಲೆ ಅಲ್ಲಿ ಗಂಟೆ ಟಾಪ್ ಅಂತ ಹೋಗ್ಬೋದು. ಇಲ್ಲಿಂದ ವ್ಯೂಸ್ ಅಂತೂ ಫ್ಯಾಂಟಾಸ್ಟಿಕ್. ಇದೆಲ್ಲ ಬರ್ತಾರ ಆವಾಗಿನ ಕಾಲದಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಇವಾಗವರೆಗೂ ಇದೊಂದು ದೊಡ್ಡ ಹಿಸ್ಟ್ರಿನೇ ಆಗ್ಬಿಟ್ಟಿದೆ ಇದು. ಇಲ್ಲಿಂದ ಇದರಿಂದ ಒಂದು ಲಿಪ್ಪಿ ನೋಡಿ ಹೆಂಗಿದೆ ಅಂತ. ಇದು ಸ್ಟಾರ್ಟಿಂಗ್ ಇಲ್ಲಿಂದ ಹೊರಗಡೆ ಹೋಗಿರ್ತದೆ. ಬಂದ್ಬಿಟ್ಟು ನಮ್ಮ ಪ್ರಪಂಚದಲ್ಲಿ ಕಟ್ಟಿರುವಂಥ ಒಂದು ಏಕೈಕ ಇಟ್ಟಿಗೆಯಿಂದ ಕಟ್ಟಿರುವಂಥ ಒಂದು ಮಿನಾರ್ ಇದು ನೋಡಿ. ಸೊ ಎಷ್ಟೊಂದು ಹೈಟ್ ಇದೆ ಈ ಒಂದು ಸ್ಟ್ರಕ್ಚರ್ ಮೇಲೆ ತೋರಿಸಿಲಿ ನೋಡಿ. ಇದು ಒಂದು ಲಿಪಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರೆ ಇದು ಸುತ್ತಲೂ ನೋಡ್ಕೊಂಡ್ರೆ ನೋಡಿ ಇದೇ ಥರ ಒಂದು ಇಟ್ಟಿಗೆಯಿಂದ ಕಟ್ಟಿರೋಂಥ. ಸೊ ರೆಡ್ ಸ್ಯಾಂಡ್ ಕೋಟೆ ಎಲ್ಲ ಕಟ್ಟಿದಾರ ಇಲ್ಲಿಂದ ನಿಯರ್ ಕೆಂಪು ಕೋಟೆ ಇದು ಈ ಥರ ಕಟ್ಟಿರೋ ಸ್ಟೋನೇ. ಸೊ ಇದಕ್ಕೂ ಸಹ ಸೇಮ್ ಯೂಸ್ ಮಾಡಿದ್ದಾರೆ ಈ ಒಂದು. ಇಲ್ಲಿಂದ ನೋಡ್ಕೊಂಡ್ರೆ ಮೇಲಂತ ಆರ್ಕಿಟೆಕ್ಚರ್ ನೋಡಿ ಮೇಲೆ. ಸೊ ಒಂದು ಆರ್ಕಿಟೆಕ್ಚರ್ ಇಲ್ಲಿಂದ ಸೊ ಉರ್ದು ಎಲ್ಲ ಲಿಪಿ ಎಲ್ಲ ಮಾಡಿರ್ತಾರೆ ಎಲ್ಲ ಕಲ್ಲಿಂದ ನೋಡಿ. ಎಷ್ಟೊಂದು ಸ್ಟ್ರಾಂಗಾಗಿ ಕಟ್ಟಿದ್ದಾರೆ ಈ ಒಂದು ಮಿನಾರ್ ನೋಡಿ. ಕುತುಬ್ ಮಿನಾರ್ ಕುತುಬ್ ಶಹಾ ನಿರ್ಮಾಣ ಮಾಡಿರೋವಂಥ ಒಂದು ಬಿಲ್ಡಿಂಗು. ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ನೋಡಿ ಇಲ್ಲಿಂದ ವಿಂಡೋ ಕೂಡ ಇದೆ ಇಲ್ಲಿ ನೋಡಿ. ಇಲ್ಲಿ ವಿಂಡೋ ಮೇಲೆ ಇಲ್ಲ. ಸೊ ಸ್ಟೆಪ್ಸು ಇದೆ ಹೊರಗಡೆ ಮೇಲೆ ಗಂಟ ಎಲ್ಲ ಫುಲ್ ಸ್ಟೆಪ್ಸ್ ಇದೆ. ನೈಟ್ ಅಂತೂ ಲೈಟಿಂಗು ಇಲ್ಲಿ ಸಖತ್ತಾಗಿರುತ್ತೆ. ನೈಟ್ ಲೈಟಿಂಗ್ ಅಂತೂ ಸೊ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಇವಾಗ ಮೋಸ್ಟ್ಲಿ ಅಲೋ ಇಲ್ಲ ಇವಾಗ ಇಲ್ಲಿಂದ. ನೋಡಿ ಇಲ್ಲಿ. ಸೊ ಇದೇ ಸಹ ಎಲ್ಲ ಒಂದು ಕುತುಬ್ ಮಿನಾರು. ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ಅಂತ ಎಲ್ಲ ಫುಲ್ ಟೆಂಪಲ್ಸ್. ಸೊ ಎಲ್ಲ ಫುಲ್ ಟೆಂಪಲ್ಸ್ ಆದರೆ ಆಯಿತು ಮೊದಲಿಂದಲ್ಲ, ಇವಾಗೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಟೆಂಪಲ್ಸ್. ಇಲ್ಲಿ ಜೈನ್ ಮಂದಿರ ಅಂದ್ರೆ ಜೈನ್ ಮಂದಿರ ತುಂಬ ಐತಿ. ಇಲ್ಲಿ ಓಡಾಡೋಷ್ಟು ಇಲ್ಲಿ ಓಡಾಡೋಕ್ಕಂತೂ ತುಂಬ ಪ್ಲೇಸ್ ಇದೆ ಇಲ್ಲಿಂದ ಬಂದ್ಬಿಟ್ಟು ನೋಡಿ. ಆಲ್ಮೋಸ್ಟ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ನೋಡಿ ಇಲ್ಲಿ ಹೆಂಗೆ ಬಂದ್ಬಿಟ್ಟು. ಸೊ ಇದೆಲ್ಲ ಫುಲ್ ಡ್ಯಾಮೇಜಲ್ಲಿದೆ. ಇದು ಮಂದಿರ ಮೊದಲು ಆಗಿನ ಕಾಲದಲ್ಲಿ ಇರೋವಂಥ ಒಂದು ಟೆಂಪಲ್ಲು. ಸೊ ಎಲ್ಲ ಇಲ್ಲಿರೋವಂಥ ಬಿಲ್ಡಿಂಗ್ ಎಲ್ಲ ಫುಲ್ ಶಿಥಿಲಾವಸ್ಥೆ ಬಂದುಬಿಟ್ಟಿದೆ. ಈ ಒಂದು ಕುತುಬ್ ಮಿನಾರೇ ಇಲ್ಲಿ ಸೊ ಸ್ಟ್ರಾಂಗ್ ಆಗಿರೋ ಅಂದರೆ ಈ ಒಂದು ಬಿಲ್ಡಿಂಗ್ ನೋಡಿ. ಸೊ ಸುಮಾರು 800 ವರ್ಷಗಳ ಮೇಲೆ ಆಯಿತು. ಎಷ್ಟೋ ಯುಗಗಳೇ ಕಲಿತು, ಇಷ್ಟೊಂದು ಯುಗಗಳೇ ಕಲಿತರು ಸಹ ಇದು ಹಂಗೆ ಇಷ್ಟೊಂದು ಸ್ಟ್ರಾಂಗ್ ನಿಂತ್ಕೊಂಡಿಲ್ಲ. ಸೊ ಇದೇ ತುಂಬ ಗ್ರೇಟು ನೋಡಿ ಇಲ್ಲಿ. ಸೊ 100 ವರ್ಷ 200 ವರ್ಷ ಎಲ್ಲ ಗುರು, ಎಷ್ಟೋ ಸಾವಿರ ವರ್ಷಗಳು ಯುಗಗಳೇ. ಸೊ 800 ವರ್ಷ ಮೇಲೆ ಆಗ್ತಾಯಿದೆ ನೋಡಿ ಹೆಂಗಿದೆ ಅಂತ. ಯುಗಗಳೇ ಕಲಿತರು ಸಹ ಇಷ್ಟೊಂದು ಸ್ಟ್ರಾಂಗಾಗಿ ನಿಂತಿದ್ದಲ್ಲಿ ಒಂದು ಬಿಲ್ಡಿಂಗ್. ಸೊ ಅದೇ ತುಂಬ ಗ್ರೇಟ್. ಇಲ್ಲಿಂದ ಸಹ ಏನೋ ಒಂಚೂರು ಸಹ ಡ್ಯಾಮೇಜ್ ಆಗಿದೆ ಸೊ ನೋಡಿ ಹೆಂಗಿದೆ ಅಂತ. ಮತ್ತು ಇಲ್ಲಿಂದ ಮುಂದೆ ಬಿಲ್ಡಿಂಗ್ ನೋಡಿಕೊಂಡ್ರೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಬಿಲ್ಡಿಂಗ್ ಎಲ್ಲ ನೋಡಿ. ಇಲ್ಲಿಂದ ಮುಂದೆ ಬಿಲ್ಡಿಂಗ್ ಅಂತೂ ಸೊ ಫುಲ್ಲು ಡ್ಯಾಮೇಜ್ ಆಗಿದೆ. ಸೊ ಇದು ನೋಡಿ ಈ ಒಂದು ಆರ್ಕಿಟೆಕ್ಚರ್ ಇಲ್ಲಿ ಎಲ್ಲ ಫುಲ್ ಉರ್ದು ಲಿಪಿ ಆದ ಮಾಡಿರ್ತಾರೆ ನೋಡಿ. ಫುಲ್ ಲಿಪಿ ಇಲ್ಲಿಂದ ಮತ್ತು ಎಲ್ಲ ಈ ಒಂದು ಲಿಪಿ ನೋಡ್ಕೊಂಡ್ರೆ ಸೊ ಇಲ್ಲಿಂದ ಆ ಕಡೆ ಎಲ್ಲ ನೋಡಿ ಎಲ್ಲ ಡ್ಯಾಮೇಜ್ ಆಗಿದೆ ನೋಡಿ ಇಲ್ಲಿಂದ ನೋಡಿದ್ರ. ಸೊ ಇದು ಮಂದಿರ ಟೆಂಪಲ್ ಥರ ಇದು ಆ್ಯಕ್ಚುಲಿ. ಸೊ ವೈಟ್ ಸ್ಯಾಂಡ್ಗಳು ಕಲ್ಲು ಇಲ್ಲಿಂದ ಫುಲ್ಲು ಎಲ್ಲ ಆದರೆ ಆಲ್ಮೋಸ್ಟ್ ಅಲ್ಲಾದರೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ. ನೀವು ನೋಡೋಕೆ ಬಂದ್ಬಿಟ್ಟು ಸೊ 2 ರಿಂದ 3 ಅವರ್ ಟೈಮ್ ಆದರೆ ಆಗುತ್ತೆ ಎಲ್ಲ ಫುಲ್ ನೋಡೋಕ್ಕೆ ನೋಡಿ. ಇದೆಲ್ಲ ಫುಲ್ ಟೆಂಪಲ್ ಮಂದಿರ ನೋಡಿದ್ರ, ಗರ್ಭಗುಡಿ ಆ ಕಡೆ ನಿಮ್ಗೆ ತೋರಿಸಿ ಮನೆ ಇದೆಲ್ಲ ಹೆಂಗಿದೆ ಅಂದ್ಬಿಟ್ಟು. ಇದು ಮಸೀದಿ. ಇಲ್ಲಿ ಹೆಂಗೆ ಗೊತ್ತಾ, ಮಸೀದಿನೂ ಇದೆ, ಟೆಂಪಲ್ಲು ಇದೆ, ಜೈನ್ ಮಂದಿರ ಸೊ ಎಲ್ಲ ಇದೆ. ಇದನ್ನು ಪುನರ್ ನಿರ್ಮಾಣ ಮಾಡೋಕ್ಕೆ ಸೊ ಎಷ್ಟೋ ಇದು ಎಲ್ಲ ಫುಲ್ ನೋಡ್ತಾ ಇದ್ದಾರೆ. ಬಟ್ ಆದರೆ ಗೌರ್ಮೆಂಟಲ್ಲಿ ಇವಾಗವರೆಗೂ ಇದೆಲ್ಲ ಫುಲ್ ಕೇಸ್ ನಡೀತಾ ಇದೆ ಗೊತ್ತಾ ನೋಡಿ. ಇಲ್ಲಿಂದ ಅಂತೂ ಲೊಕೇಶನ್ ನೋಡಿ ಹೆಂಗಿದೆ ಅಂತ, ಫ್ಯಾಂಟಾಸ್ಟಿಕ್ ಲೊಕೇಶನ್ ಇಲ್ಲಿಂದ. ನೀವು ಹೆಂಗೆ ಬಂದರೆ ನೋಡಿ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಈ ಒಂದು ಲೊಕೇಶನ್. ಇಲ್ಲಿಂದ ಕಾಜೇಸ್ ಮದ್ರಾಸ. ಸೊ ಈ ಕಡೆ ಹೋಗೋಣ, ಇದೆಲ್ಲ ಫುಲ್ ಕವರ್ ಮಾಡ್ಕೊಂಡ್ಬಂದು ಹೀಗೆ ಮುಂದೆ ಹೋಗೋಣ. ಸೊ ಇದೆಲ್ಲ ಫುಲ್ ಮಸೀದಿ ನೋಡಿ, ಏನು ನೋಡ್ತಾ ಇದ್ದಿಲ್ಲ ಬಂದ್ಬಿಟ್ಟು ಮಸೀದಿ, ಓಲ್ಡ್ ಮಸೀದಿ ಇದೆಲ್ಲ. ಸೊ ಇವಾಗೆಲ್ಲ ಫುಲ್ ಶಿಥಿಲಾವಸ್ಥೆ ಅಂದರೆ ಎಲ್ಲ ಫುಲ್ಲು ಇದ್ದೋಗೋ ಥರ ಸ್ಟೇಜಲ್ಲಿ ಇದೆಲ್ಲ, ಯಾಕಂದರೆ ತುಂಬ ಓಲ್ಡ್ ಅಲ್ಲ. ಸೊ ಯುಗಗಳೇ ಕಲಿತಾ ಇದೆ ಇಷ್ಟೊಂದು ಓಲ್ಡ್ ಬಿಲ್ಡಿಂಗು. ಇವಾಗವರೆಗೂ ಈ ಥರ ಇದೆ ತುಂಬ ಗ್ರೇಟ್ ನಿಜವಲ್ಲ. ಸೊ ನೀವು ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ಸ್ಟ್ರಕ್ಚರ್ ನೋಡಿ ಮುಂದೆ. ಸೊ ನೋಡಿ ಮಸೀದಿ, ಇದೆಲ್ಲ ಬಂದ್ಬಿಟ್ಟು ಮಸೀದಿ ಸ್ಟೈಲ್ ನೋಡಿ. ಸೊ ಕಲ್ಲಲ್ಲಿ ಕಟ್ಟಿರೋಂಥ ನಿರ್ಮಾಣ ಮಾಡಿರೋ ಒಂದು ಬಿಲ್ಡಿಂಗರು
ಎಷ್ಟೊಂದು ಓಲ್ಡ್ ಸ್ಟೈಲ್ ಯೂನಿಕ್. ವಾವ್, ಈ ಒಂದು ಕಲ್ಲೆಲ್ಲ ಅಂದರೆ ಸೊ ತುಂಬ ಓಲ್ಡ್. ಈ ಒಂದು ಬಿಲ್ಡಿಂಗ್ ಎಲ್ಲ ಸಹ ಫುಲ್ ಇದೇ ಥರ ಕಲ್ಲಿಂದ ಕಟ್ಟಿದ್ದಾರೆ. ಈ ಕಲ್ಲು ಮಾತ್ರ ನೋಡಿ, ಬಟ್ ಗೊತ್ತಲ್ಲ ಕಲ್ಲಿಂದ ಕಟ್ಟೋ ಬಿಲ್ಡಿಂಗು ಯುಗಗಳು ಕಲ್ದಿರೋ ಸಹ ಏನಾಗಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತೀವಿ ಒಂದು ಕಲ್ಲು. ಸ್ಟೋನ್ ಇದೆಲ್ಲ ಫುಲ್ ಬಂದ್ಬಿಟ್ಟು ಸ್ಟೋನ್ ಇದು. ಈಗ ಮುಂದೆ ಬಂದು ನಾವು ಕಾಲೇಜ್ ಮದ್ರಾಸ್. ಸೊ ಇದೆಲ್ಲ ನೋಡಿ, ಇದೆಲ್ಲ ಬಂದ್ಬಿಟ್ಟು ರೂಮ್ಸ್ ಇದೆಲ್ಲ ಸೇಮ್ ಇದೇ ಥರ ಆವಾಗಿನ ಕಾಲದಲ್ಲಿ ಕಟ್ಟಿರುವಂಥ ಒಂದು ಬಿಲ್ಡಿಂಗು. ಸೊ ಲೈಕ್ ಎಲ್ಲ ಅದೇ ಥರ ಇದೆ. ತುಂಬ ಅಂದರೆ ತುಂಬ ಓಲ್ಡು. ಇಲ್ಲಿಂದ ತುಂಬ ಚೆನ್ನಾಗಿದೆ ವೆಕೇಶನ್ ಅಂತ. ಸೊ ಇದಕ್ಕೆ ಕುತುಬ್ ಮಿನಾರ್ ಬಂದ್ಬಿಟ್ಟು, ಸೊ ಇಲ್ಲಿಂದ ಮುಂದೆ ಎಲ್ಲ ಫುಲ್ ಕಾಂಪೌಂಡ್ ಥರ ಇದೆ ನೋಡಿ. ಇಲ್ಲಿಂದ ಲೊಕೇಶನ್ ಅಂತೂ ಇಲ್ಲಿ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ಇಲ್ಲಿ ನೋಡಿ, ಮಂದಿರ ಅನ್ನೋದು ಇಲ್ಲಿ ಬಂದ್ಬಿಟ್ಟು ಟೆಂಪಲ್ಲು ವಿತ್ ಮಸೀದಿ ಎರಡು ಸಹ ಮಿಕ್ಸ್ ಮಾಡಿ ಕಟ್ದಂಗಿದೆ ನೋಡಿ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮಸೀದಿ ಮೇಲೆ ಇದೆ ನೋಡಿ, ಮೇಲೆ ಮಸೀದಿ ಸ್ಟ್ರಕ್ಚರ್. ಇಲ್ಲಿ ಮತ್ತು ಶಿವ ಟೆಂಪಲ್ ಸಹ ತುಂಬ ಇದಾವೆ ಈ ಒಂದು ಮಿನಾರ್, ಕುತುಬ್ ಮಿನಾರ್. ಸೊ ಶಿವಾಗ ಇಷ್ಟವಾದಂಥ ಒಂದು ಇದು ನೋಡ್ಕೊಂಡ್ರೆ ಮಂದಿರ ಥರ. ಸೊ ಎಲ್ಲ ಫುಲ್ ಆಲ್ಮೋಸ್ಟ್ ಅಲ್ಲಿ ಫುಲ್ ಡ್ಯಾಮೇಜ್ ಆಗಿದೆ ಅವರು, ಏನಿಲ್ಲ ಇಲ್ಲಿಂದ. ನಾನು ತೋರಿಸ್ತೇನೆ ನೋಡಿ. ಸೊ ಈ ಮರ ನೋಡ್ಕೊಂಡ್ರೆ ಎಲ್ಲ ಶಿವ ಟೆಂಪಲ್ಸ್ ಎಲ್ಲ ಇರುತ್ತಲ್ಲ, ಈ ಮರ ಒಂದು ಇನ್ನೊಂದು ಬಿಲ್ಡಿಂಗ್ ನೋಡಿ, ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಮೇಲೆ ಇರುವಂಥ ಒಂದು ಚಾವಣಿ ಎಲ್ಲ ಫುಲ್ ಬಿದ್ದೋಗಿದೆ. ಇದು ಮಾತ್ರ ಇವು ಆವಾಗಿನ ಕಾಲದಲ್ಲಿ ನೋಡಿ ಯಾವ ಥರ ಕಟ್ಟಿರೋಬಿಟ್ಟಲ್ಲ ಇವು ಕೋಟೆ. ಸೊ ಚಿಕ್ಕ ಚಿಕ್ಕ ಗೋಡೆ ಎಲ್ಲ ಇದು ಬಂದ್ಬಿಟ್ಟು ಮಣ್ಣಲ್ಲಿ ಕಲ್ಲಿಂದ ಕಟ್ಟಿರುವಂಥ ಒಂದು ಗೋಡೆ. ಸೊ ಇವಾಗವರೆಗೂ ಈ ಥರ ಇದೆ ಅಂದರೆ ತುಂಬ ಗ್ರೇಟ್ ನೋಡಿ. ಸೊ ಇದೆಲ್ಲ ಫುಲ್ ಆಲ್ಮೋಸ್ಟ್ ಬಿದ್ದೋಗಿದೆ, ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ನೋಡಿ ಡ್ಯಾಮೇಜ್ ಆದ್ರೆ ಆಗಿದೆ, ತುಂಬ ಡ್ಯಾಮೇಜ್ ಆಗಿದೆ ಇಲ್ಲಿಂದ. ಓಡಾಡೋಕ್ಕೆ ತುಂಬಾ ಟೈಮ್ ಬೇಕು. ಸೊ ಇವೆಲ್ಲ ಫುಲ್ ರೂಮ್ಸ್ ಥರ ಇದೆ ನೋಡಿ. ಇಲ್ಲಿಂದ ಯಾವ ಥರ ಡ್ಯಾಮೇಜ್ ಆಗಿದೆ ನೋಡಿ ಎಲ್ಲ ಫುಲ್ಲು. ಎಲ್ಲ ಆಲ್ಮೋಸ್ಟ್ ಪೂರ್ವಲ ಕ್ರಿಸ್ತ ಶಕ 1235 1235 ಬೈ ಇವಾಗ ನೋಡಿ ಈ ಓಲ್ಡ್ ಕಾಲದೆಲ್ಲ ಕಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆಲ್ಲ ಫುಲ್ ಕಟ್ಟಿದ್ದಾರೆ ನೋಡಿ. ಇನ್ಫಾರ್ಮೇಷನ್ ನೋಡಿ ನೋಡ್ಕೋಬೇಕಾರೆ. ಸೊ ಇಲ್ಲಿಂದ ಬಂದ್ಬಿಟ್ಟಂಗೆ ಇದೊಂದು ಸಮಾಧಿ ನೋಡಿ, ಇಲ್ಲೆಲ್ಲ ನಮ್ಗೆ ಗೊತ್ತೋದು ವೈಟ್ ಮಾರ್ಬಲಿಂದ ಅವ್ರು ಸಮಾಧಿ ಕಟ್ಟಿದ್ದಾರೆ. ಸೊ ಕುತುಬುದ್ದೀನ್ ಶಾ ಅವರು ಕಾಲದಲ್ಲಿ, ಸೊ ಅಂದರೆ ಸುಮಾರು 800 ವರ್ಷಗಳ ಹಿಂದೆ. ಸೊ ನೋಡಿದ್ರೆ ಕ್ರಿಸ್ತಪೂರ್ವದಲ್ಲಿ ಕಟ್ಟಿರುವಂಥ ಒಂದು ಬಿಲ್ಡಿಂಗ್, ಇವಾಗಿಲ್ಲ ಕ್ರಿಸ್ತ ಶಕ ಎಲ್ಲ ಕ್ರಿಸ್ತಪೂರ್ವ. ಇಲ್ಲಿಂದ ಆರ್ಕಿಟೆಕ್ಚರ್ ನೋಡ್ಕೊಂಡ್ರೆ ಅಂತೂ ಸೊ ಫ್ಯಾಂಟಾಸ್ಟಿಕ್ ನೋಡಿ. ವೈಟ್ ಸ್ಟೋನು ಇದೆಲ್ಲ ರೆಡ್ ಸ್ಯಾಂಡ್ ಗೊತ್ತಲ್ಲ. ಸೊ ಕೆಂಪು ಕೋಟೆ ಇದೆಲ್ಲ ಆಗ್ರಾ ಕೋಟೆ ಇರುವಂಥ ಒಂದು ಕೆಂಪು ವೈಟು ನೋಡಿ, ಕೆಂಪು ಮಣ್ಣಿಂದ ಕಟ್ಟಿರುವಂಥ ಒಂದು ಬಿಲ್ಡಿಂಗ್, ಅಂದರೆ ಕೆಂಪು ಕಲ್ಲು ಆವಾಗಿನ ಕಾಲದ. ಸೊ ಇವಾಗ ಬಂದ್ಬಿಟ್ಟು ಇವಾಗ ಇದಿಲ್ಲ, ಇದೆಲ್ಲ ನೋಡಿದ್ರೆ ತುಂಬ ಓಲ್ಡ್ ಬಿಲ್ಡಿಂಗ್ ಈ ಥರ. ಸೊ ಇದು ಬಂದ್ಬಿಟ್ಟು ವೈಟ್ ಮಾರ್ಬಲಿಂದ ಈ ಥರ ಫುಲ್ ಡಿಸೈನ್ ಮಾಡಿದೆ ನೋಡಿ ಇಲ್ಲಿ. ಸೊ ಇಲ್ಲಿಂದ ಸಮಾಧಿ ನೋಡಿ, ಇವೆಲ್ಲ ಫುಲ್ ಸಮಾಧಿನೂ ಸಹ ಇಲ್ಲಿಂದ ಲೊಕೇಶನ್ ನೋಡ್ಕೊಂಡು ನೋಡಿ ಹೆಂಗಿದೆ ಸುತ್ತಲೂ. ಸೊ ಈ ಒಂದು ಸಮಾಧಿನಿಗೆ ಯಾವ ಥರ ಮಾಡಿದ್ದಾರೆ ನೋಡಿ, ಫುಲ್ ಈ ಸುತ್ತಲೂ ಎಲ್ಲ ಒಂದು ಡೆಕೋರೇಷನು ಈ ಥರ ನೋಡಿದ್ರೆ. ಸೊ ಅವಾಗಿನ ಕಾಲದಲ್ಲಿ ಆದರೆ ಎಷ್ಟೊಂದು ಇದಾಗಿ ಮಾಡ್ತಿದ್ರು. ಮತ್ತು ಇಲ್ಲಿಂದ ಬಂದುಬಿಟ್ರೆ ಬಿಲ್ಡ್ ಮಾಡುವಾಗ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ನೋಡಿ. ಇವೆಲ್ಲ ಫುಲ್ ಡ್ಯಾಮೇಜಸ್ ಎಲ್ಲ ಈ ಕಡೆ ಇಕ್ಕಿದಾರಲ್ಲ. ಸೊ ಬುದ್ಧ ಟೆಂಪಲ್ ಕೂಡ ಇಲ್ಲಿಂದ ನೋಡಿ. ಇದೆಲ್ಲ ಬಂದ್ಬಿಟ್ಟು ಅಷ್ಟು ಕಾಂಪೌಂಡ್ ಈ ಕಡೆ. ಸೊ ಸೇಫ್ಟಿ ವಾಲ್ ಇದೆಲ್ಲ ಫುಲ್ ಡ್ಯಾಮೇಜಸ್ ಎಲ್ಲ ತೊಗೊಂಬಂದು ಇಲ್ಲಿ ಇಕ್ಕಿದಾರಲ್ಲ, ಶೇಖರಣೆ ಮಾಡಿರ್ತಾರೆ. ಯಾಕಂದರೆ ತುಂಬ ಪುರಾತನ ವಸ್ತು ಅಲ್ಲ, ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಸೊ ಹಂಗೆ ಮುಂದೆ ಬಂದು ನೋಡಿಕೊಂಡ್ರೆ ಈ ಕಡೆ ಎಲ್ಲ ಫುಲ್ ಟೆಂಪಲ್ಸು ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಇವಾಗಿಲ್ಲ. ಸೊ ಆಲ್ಮೋಸ್ಟ್ ನೀವು ಎಷ್ಟು ನೋಡಿಕೊಂಡ್ರು ಸಹ ಎಲ್ಲ ಫುಲ್ ಡ್ಯಾಮೇಜ್ ಎಲ್ಲ ಇದೆ. ಹಿಂಗೆ ಮುಂದೆ ನೋಡಿಕೊಂಡ್ರೆ ಇದೆಲ್ಲ ಫುಲ್ ಟೆಂಪಲ್ಸ್ ಥರ ನೋಡಿ, ಚಿಕ್ಕ ಟೆಂಪಲ್ಸ್ ಇವೆಲ್ಲ. ಸೊ ಇಲ್ಲಿ ಟೆಂಪಲ್ಸು ಮಂದಿರ. ಸೊ ಇಲ್ಲಿ ಎಷ್ಟೋ ಪುರಾತನವಾದಂಥ ಒಂದು ಹಿಂದೂ ಮಂದಿರ ಎಲ್ಲ ಫುಲ್ ಇದೆ. ಹಾಗೆ ಮುಂದೆ ನೋಡಿ. ಸೊ ಕುತುಬ್ ಮಿನಾರ್ ಇಲ್ಲಿಂದ ಈ ಒಂದು ಕೋಟೆ ಅಂತ ನೋಡಿ, ಅದಕ್ಕೆ ಆಕ್ಚುಲಿ ಬಂದ್ಬಿಟ್ಟು ಅದಕ್ಕೆ ಎಂಟ್ರಿ ಇಲ್ಲ ಒಳಗಡೆ ನೋಡಿ ಹಿಂಗಿದೆ ಅಂತ. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ಅಂದರೆ ಅಲ್ಲಿ ಹೋಗ್ಬಿಟ್ಟು ನೋಡಮ್ಮ ಹೆಂಗಿದೆ ಅಂತ. ಸೊ ಈ ಒಂದು ಬಿಲ್ಡಿಂಗ್ ಆದರೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ, ಎಲ್ಲ ತುಂಬಾ ಡ್ಯಾಮೇಜ್ ಆಗಿದೆ ನೋಡಿ. ಇವೆಲ್ಲ ಚಿಕ್ಕ ಮಂದಿರ ಟೆಂಪಲ್ ಥರ. ಇದನ್ನೆಲ್ಲ ಫುಲ್ ಓಡಾಡೋಕ್ಕೆ ಟೈಮ್ ಆಗುತ್ತೆ, ಒಂದು 2 ರಿಂದ 3 ಅವರ್ ಆಗುತ್ತೆ ನಿಮಗೆ. ಸೊ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಮಸೀದಿ ನಮಾಜ್ ಮಾಡೋ ಅಂತ ಒಂದು ಪ್ಲೇಸ್ ನೋಡಿ ಹೆಂಗಿದೆ ಅಂದರೆ. ಸೊ ಚಿಕ್ಕ ಮೊದಲು ಇದು ಮಾಡ್ತಾರೆ ಆ ಥರ ಟೆಂಪಲ್ ಥರ. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮಸೀದಿ ನೋಡಿ. ಇದರಿಂದ ಒಂದು ಉರ್ದು ಅಲ್ಲದ್ರೆ ಲಿಪಿ ಇದೆ ನೋಡಿ, ಇಲ್ಲಿ ಉರ್ದು ಚಿಕ್ಕ ಮಸೀದಿ ಕ್ರಿಯೇಟ್ ಮಾಡಿದ್ದಾರೆ ಈ ಥರ. ಇಲ್ಲಿ ಆ್ಯಕ್ಚುಲಿ ಇದು ಈ ಒಂದು ಸೈಟ್ ಏನಂತಲೇ ಅರ್ಥ ಆಗಲ್ಲ. ಯಾಕೆ ಗೊತ್ತಾ, ಇಲ್ಲಿ ಬಂದ್ಬಿಟ್ಟು ಹಿಂದೂ ಟೆಂಪಲ್ ಇದೆ. ಸೊ ಚರ್ಚು ಥರ, ಚರ್ಚ್ ಇಲ್ಲ ಬಿಡಿ, ಹಿಂದೂ ಟೆಂಪಲ್ಸು ಮತ್ತು ಬಂದ್ಬಿಟ್ಟೆಲ್ಲ ಮಸೀದಿ ಎರಡೂ ಮಿಕ್ಸ್ ಆಗಿದೆ. ಸೊ ಎಷ್ಟೋ ಪುರಾತನವಾದಂಥ ಒಂದು ಹಿಂದೂ ಮಂದಿರ ಕೂಡ ಇದೆ ಇಲ್ಲಿ, ಶಿವ ಟೆಂಪಲು ಸಹ ಇದೆ. ಸೊ ಇಲ್ಲಿ ನೋಡಿಕೊಂಡ್ರೆ ಇದಕ್ಕೆ ಮೋಸ್ಟ್ಲಿ ಎಂಟ್ರಿ ಇಲ್ಲ ಅನ್ಕೊತೀನಿ. ಅದಕ್ಕೆ ನೋಡಿ ಗೊತ್ತಿಲ್ಲ ಎಂಟ್ರಿ ಏನಂತ. ಸೊ ತುಂಬಾ ಲಾಕ್ ಆಗಿದೆಲ್ಲ. ನೋಡಮ್ಮ ಬನ್ನಿ ಇದಕ್ಕೆ ಎಂಟ್ರಿ ಇದೆ ಏನಿಲ್ಲ ಅಂತ. ಆವಾಗಿನ ಕಾಲದಲ್ಲಿ ಮಣ್ಣಿಂದ ಕಟ್ಟಿರೋಂಥ ಒಂದು ಬಿಲ್ಡಿಂಗು. ಆ್ಯಕ್ಚುಲಿ ಏನಿಲ್ಲ ನೋಡಿ, ಏನೋ ದೊಡ್ಡ ಎಲ್ಲ ಫುಲ್ ಮಣ್ಣು ರೆಡ್ ಸ್ಯಾಂಡಿಂದ ಕಟ್ಟಿದ್ದಾರೆ.
ಇದೆ ಒಳಗಡೆ ಈ ಥರ. ಸೊ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ನೋಡಿ ಮಣ್ಣು, ಎಷ್ಟು ಯುಗಗಳೇ ಗಲಿದಿದೆ ಆದರೂ ಸಹ ಇಷ್ಟೊಂದು ಸ್ಟ್ರಾಂಗ್ ಆಗಿ ಅಂದ್ಕೊಂಡಿದೆ ಅಂತ ಬಿಲ್ಡಿಂಗು. ತುಂಬಾ ಗ್ರೇಟ್ ಗುರು ನೋಡಿ. ಸೊ ಇದೆಲ್ಲ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ನಾರ್ಮಲ್ ಕಲ್ಲು ಮಣ್ಣು ಸಿಮೆಂಟ್ ಅಲ್ಲ, ಇದೆಲ್ಲ ಫುಲ್ ಮಣ್ಣು ಸ್ಯಾಂಡು. ಆವಾಗಿನ ಕಾಲದಲ್ಲಿರುವಂಥ ಮಣ್ಣು ನೋಡಿ, ಇವಾಗೆಲ್ಲ ಫುಲ್ ಮಣ್ಣಿಂದ ಕಟ್ಟರೆ ಇಷ್ಟೊಂದು ಸ್ಟ್ರಾಂಗ್ ಇರೋ ಬಿಲ್ಡಿಂಗ್ ಆದರೆ. ಸೊ ಆವಾಗಿನ ಕಾಲದಲ್ಲಿ ಎಲ್ಲ ಫುಲ್ ಮಣ್ಣಿಂದ ಕಟ್ಟಿರುವಂಥ ಒಂದು ಬಿಲ್ಡಿಂಗ್ ಇದೆಲ್ಲ. ಸೊ ಮೋಸ್ಟ್ಲಿ ಇದಕ್ಕೆ ಎಂಟ್ರೆನ್ಸ್ ಅಂತಲೇ ಇಲ್ಲ ಗುರು, ಎಲ್ಲಿ ನೋಡಿ ಎಲ್ಲಿ ಎಂಟ್ರೆನ್ಸ್ ಅಂತ ಗೊತ್ತಿಲ್ಲ. ಹಾಂ ಮುಂದೆ ಹೋಗಿ ನೋಡೋಣ. ಮೋಸ್ಟ್ಲಿ ಇದೆಲ್ಲ ಫುಲ್ ಏನೋ ಶೇಖರಣೆ ಮಾಡೋವಂಥ ಒಂದು ಪ್ಲೇಸ್ ಅನ್ಕೊತೀನಿ. ಇದು ಇಲ್ಲ ಟೆಂಪಲ್ಲ ಏನು, ಸುತ್ತಲೂ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ, ಇಲ್ಲಿ ಅದಿಲ್ಲ ಎಲ್ಲ ಕ್ಲೋಸ್ ಆಗಿದೆ ಮೇಲೆ ನೋಡ್ತಾ ಇದಕ್ಕೆ ಎಂಟ್ರೆನ್ಸ್ ಅನ್ನೋದೇ ಇಲ್ಲ ಇದಕ್ಕೆ. ಸೊ ಫುಲ್ ಇದೆ, ಏನು ಬಿಲ್ಡಿಂಗ್ ಅಂತಲೇ ಗೊತ್ತಿಲ್ಲ ಇದು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲೇನಿಲ್ಲ. ಸೊ ಇಲ್ಲಿಂದ ಒಂದು ಡೋರ್ ಆದರೆ ಇದೆ, ಸೀಕ್ರೆಟ್ ಡೋರ್ ಥರ ನೋಡಿ ಇಲ್ಲಿ. ಹಾಂ ಇಲ್ಲಿ ಕಾಣಿಸ್ತು ನೋಡಿ, ಇಲ್ಲಿಂದ ಸ್ಟೆಪ್ಸ್ ಇದೆ ನೋಡಿ. ಸ್ಟೆಪ್ಸ್ ಹೋಗ್ಬಿಟ್ಟು ಇಲ್ಲಿಂದ ಒಂದು ವೇ ಥರ ಇದೆ, ಮತ್ತು ಒಳಗಡೆ ಮತ್ತೆ ಒಂದು ಬಿಲ್ಡಿಂಗ್ ಇದೆ ನೋಡಿ. ಸೊ ಏನಂತ ಅಷ್ಟೊಂದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ನೋಡಿದ್ರೆ ಒಳಗಡೆ ಹೆಂಗಿದೆ ಅಂದ್ಬಿಟ್ಟು ಇದು ಇನ್ಸೈಡು ಸಹ ಇದೇ ಥರ ಇದೆ. ಮೋಸ್ಟ್ಲಿ ಏನಾದರೂ ಸ್ಟೋರಿಂಗ್ ಪ್ಲೇಸ್ ಅಂತ ಇದು ನೋಡಿ. ಆವಾಗಿನ ಕಾಲದಲ್ಲಿ ಈ ಥರ ಬಟ್ಟು ಫುಲ್ ಕ್ಲೋಸ್ ನೋಡಿದೆ, ಒಂದು ಡೋರ್ ಅದಕ್ಕೆ ನೋಡಿ. ಇಲ್ಲಿಂದ ಸ್ಟೆಪ್ಸ್ ಇದೆ ಮುಂದೆ ಓಕೆ, ಮತ್ತು ಎಲ್ಲ ಫುಲ್ ಕ್ಲೋಸ್. ಇಷ್ಟೊಂದು ಹೈಟು ಹೆಂಗೆ ಕಟ್ಟಿದ್ದಾರೆ ಮಣ್ಣಲ್ಲೆಲ್ಲ ಫುಲ್ಲು ಓಕೆ. ಇದು ನೋಡಿಕೊಂಡ್ರೆ ಇಲ್ಲೆಲ್ಲ ಫುಲ್ ಕುತುಬ್ ಮಿನಾರ್ ಈ ಕಡೆ ಎಲ್ಲ, ಇದೆಲ್ಲ ಫುಲ್ ಚಿಕ್ಕ ಚಿಕ್ಕ ಟೆಂಪಲ್ಸು. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ಕವರ್ ಮಾಡಿದ್ದೀವಿ ನಾವು ಇದೆಲ್ಲ. ಸೊ ನೋಡಿ ಕುತುಬ್ ಮಿನಾರ್ ನೋಡಿದ್ರೆ ಇಲ್ಲಿ ಎಲ್ಲ ಫುಲ್ ಇಷ್ಟೊಂದು ಸ್ಟ್ರಾಂಗಾಗಿ ನಿಂತ್ಕೊಂಡ್ರೆ ಅಂದರೆ ಇಷ್ಟೊಂದು ವರ್ಷ ಎಲ್ಲ ಇದ್ರೆ ಕುತುಬ್ ಮಿನಾರ್ ಒಂದೇ. ಯಾಕಂದರೆ ಎಷ್ಟೊಂದು ಪುರಾತನ ಬಿಲ್ಡಿಂಗ್ ಆದರೂ ಸಹ ಎಷ್ಟೊಂದು ಸ್ಟ್ರಾಂಗಾಗಿ ನಿಂತಿದೆ ನೋಡಿ ಬಿಲ್ಡಿಂಗ್. ಸೊ ತುಂಬಾ ಸ್ಟ್ರಾಂಗ್ ಇದೆ ಗುರು ಈ ಬಿಲ್ಡಿಂಗ್ ಮಾತ್ರ. ಅಲ್ಲಿ ಆಲಿಯಾ ಮಿನಾರ್. ಸೊ ನೋಡಿ 1311 AD ಅಂದರೆ ಸೊ 1311 AD 1311 ಕ್ರಿಸ್ತಪೂರ್ವ ಇದ್ಬಿಟ್ಟು ಕ್ರಿಸ್ತ ಶಕ ಎಲ್ಲ ಕ್ರಿಸ್ತಪೂರ್ವ ಹತ್ರ AD ನೋಡಿ. ಯಾವಾಗಿನ ತುಂಬ ಯುಗಗಳೇ ಕಲ್ಲಿದೆ ಆ ಒಂದು ಕಾಲದಿಂದ ಇವಾಗವರೆಗೂ. ಸೊ ತುಂಬ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ, ಇದಕ್ಕೆ ತುಂಬ ಖುಷಿ ವಿಷಯ. ಯಾಕೆಂದರೆ ಎಷ್ಟೊಂದು ಯುಗಗಳ ಕಾಲದಿದ್ದರೂ ಸಹ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಬಿಲ್ಡಿಂಗು. ಸೊ ಇದರಲ್ಲಿ ಎಲ್ಲ ಫುಲ್ ತುಂಬ ಸ್ಟ್ರಾಂಗ್ ಇರೋದಂದರೆ ಕುತುಬ್ ಮಿನಾರ್ ಮಾತ್ರ ನೋಡಿ. ಎಷ್ಟೊಂದು ಹೈಟ್ ಇದೆ, ಎಷ್ಟೊಂದು ಹೈಟ್ ಹೆಂಗೆ ಕಾಣಿಸ್ತದೆ ಕುತುಬ್ ಮಿನಾರು. ವಾವ್, ಕ್ಲಾಕ್ ಟವರ್ ಥರ ನಿರ್ಮಿಸಿದವರು ಆವತ್ತು. ಇಲ್ಲೇ ಒಂದು ಮೇಲೆ ಯಾರನ್ನೂ ಎಂಟ್ರಿನೇ ಕೊಡಲ್ಲ ಯಾರನ್ನೂ ನೋಡಿ. ಸೊ ಇದು ಬಂದ್ಬಿಟ್ಟು ಎಕ್ಸಿಟ್ ಇದು ಈ ಕಡೆ. ಈಗ ನಾವು ಇಲ್ಲಿ ನೋಡ್ಕೊಂಡು ಬೇಕಾದ್ರೆ ನೋಡಿ, ಇಲ್ಲಿಂದ ನೋಡಿಕೊಂಡು ಸೊ ನಾವು ಎಕ್ಸಿಟ್ಗೆ ಮೂವ್ ಹೋಗ್ಬೋದು ನಾವು. ಇಲ್ಲಿಂದ ಕ್ಲೋಸ್ ಇವನ್ ಇಲ್ಲೇ ಇಷ್ಟೇ ಕ್ಲೋಸ್, ಇಲ್ಲಿಂದ ಈ ಕಡೆ ಎಲ್ಲ ನಾವು ಇದೆಲ್ಲ ಆಲ್ಮೋಸ್ಟ್ ನೋಡ್ತೀವಲ್ಲ. ಸೊ ಓಕೆ, ಇಲ್ಲೊಂದು ಟೆಂಪಲ್ ಇದೆ, ಬಂದು ತೋರಿಸ್ತೀನಿ ನಿಮಗೆ. ಟೆಂಪಲ್ ಅಂತೂ ತುಂಬ, ಇಲ್ಲಿ ಬಂದ್ಬಿಟ್ಟು ಸ್ಟೇಡಿಯಂ ಥರ ನೋಡಿ, ಈ ಮೇಲೆ ಸ್ಟೇಡಿಯಂ ಥರ ಈ ಥರ ಇದೆ ನೋಡಿ. ಆ ಕಡೆ ಮಸೀದಿ ಇದೆ, ಇಲ್ಲಿ ಬಂದು ಟೆಂಪಲ್ ಹಚ್ಚಿದೆ ನೋಡಿ. ಈಗ ಇಲ್ಲೊಂದು ಟೆಂಪಲ್ ಥರ ಇದೆ, ಮಸೀದಿ ಥರ ಇದೆ. ಇಲ್ಲಿ ಎಲ್ಲ ಫುಲ್ ಉರ್ದು ಎಲ್ಲ ಲಿಪಿ ಮಾಡಿದ್ದಾರೆ ನೋಡಿ. ಇಲ್ಲಿ ಆವಾಗಿನ ಕಾಲದಲ್ಲಿ ಯಾವ ಥರ ಲಿಪಿ ಇದರ ಮೇಲೆ ಲಿಪಿ ಅಂದರೆ ಎಲ್ಲ ಫುಲ್ ಉರ್ದು ಲಿಪಿ ಇದೆ. ಬಿಲ್ಡಿಂಗ್ ನೋಡಿ, ಆ ಕಡೆನೂ ಫುಲ್ ಡ್ಯಾಮೇಜ್ ಆಗಿದೆ, ಈ ಕಡೆನೂ ಫುಲ್ ಡ್ಯಾಮೇಜ್ ಆಗಿದೆ. ಈ ಥರ ಇರೋ ಬಿಲ್ಡಿಂಗ್ ಎಲ್ಲ ಫುಲ್ ಡ್ಯಾಮೇಜಲ್ಲಿ ಇದೆ ಬರೋದೆಲ್ಲ ಫುಲ್ ತುಂಬ. ನೋಡಿ ಎಲ್ಲ ಫುಲ್ ಇದೆಲ್ಲ ಹೊಸದೇ ಬಂದುಬಿಟ್ಟಿದೆ ಬಿಲ್ಡಿಂಗ್ ಎಲ್ಲ. ಸೊ ಏನೂ ಸಹ ಇಲ್ಲ ಇಲ್ಲಿಂದ. ಫೋಟೋ ಶೂಟ್ಗೆ ಇವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಬಟ್ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ, ಆ ಥರ ಇದ್ದಾವೆ. ಸೊ ಏನಾದ್ರು ಕೊಡ್ತಾರೆ ಅಂದ್ಬಿಟ್ಟು ಬರ್ತವೆ ಎಲ್ಲ ಫುಲ್ಲು. ಓಕೆ, ಇಲ್ಲಿಗೆ ಆಲ್ಮೋಸ್ಟ್ ಆಲು ಫುಲ್ ಕವರ್ ಆಗಿ ಅಂದ್ಕೊತೀನಿ. ಇಲ್ಲಿಂದ ನಿಮ್ಗೆ ಒಂದು ಲಿಪಿ ತೋರಿಸ್ತೀನಿ ಬನ್ನಿ, ಹೆಂಗಿದೆ ಅಂದ್ಬಿಟ್ಟು ಒಂದು ಸ್ಟೋನ್ ಲಿಪಿ ನೋಡಿ. ಒಂದು ಡೋರ್ನ ಎಲ್ಲ ಫುಲ್ ಸ್ಟ್ರಕ್ಚರ್ ನೋಡಿ, ಇಲ್ಲ ಹೆಂಗೆ ಅಂತ. ಸೊ ಒಂದು ಲಿಪಿ. ಸೊ ಈಗ ನಿಮ್ಗೆ ಇಲ್ಲೊಂದು ವ್ಯೂ ತೋರಿಸ್ತೀನಿ ನಿಮ್ಗೆ ನೋಡ್ಕೊಡು ಮೇಲೆ. ಇಲ್ಲಿಂದ ಒಂದು ವ್ಯೂ ನೋಡಿ, ಇಲ್ಲ ಮೇಲೆ ನೋಡಿ, ಈ ಮೇಲೆ ಒಂದು ವ್ಯೂ ನೋಡಿ ಸ್ಟ್ರಕ್ಚರ್ ಹೆಂಗಿದೆ ಅಂತ. ವಾವ್, ಫೆಂಟಾಸ್ಟಿಕ್. ಇಲ್ಲಿಂದ ಬಂದಷ್ಟು ಮುಂದೆ ಸೊ ಎಲ್ಲ ಕಲ್ಲಲ್ಲೇ ನಿರ್ಮಾಣ ಮಾಡಿರೋಂಥ ಒಂದು ಬಿಲ್ಡಿಂಗ್ ನೋಡಿ. ತುಂಬ ಅಂದರೆ ತುಂಬ ಓಲ್ಡ್, ಎಲ್ಲ ಫುಲ್ ಕಲ್ಲಲ್ಲಿ ಸ್ಟ್ರಕ್ಚರಲ್ಲೇ ನಿರ್ಮಿತ ಮಾಡಿದ್ದಾರೆ. ಕುತುಬ್ ಮಿನಾರ್ ನೋಡಿ, ಕುತುಬ್ ಮಿನಾರ್ ಬಂದ್ಬಿಟ್ಟು ಹಂಗೆ ಇಲ್ಲೊಂದು ದ್ವಾರ ಇದೆ, ಬಂದು ನೀನು ತೋರಿಸ್ತೀನಿ ಫೋಟೋ ನೋಡಿ. ಸೊ ಇಲ್ಲೊಂದು ದರ್ವಾಜ, ಹಾಲಿಸ್ ದರ್ವಾಜ ಅಂದ್ಬಿಟ್ಟಿದೆ, ತೋರಿಸ್ತೀನಿ. ಈ ಕುತುಬ್ ಮಿನಾರಿಂದ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನೋಡಿ
ಸೊ ಆಲಿ ದರ್ವಾಜ AD 1311ನಲ್ಲಿ ನಿರ್ಮಿಸಿರುವಂಥ ಒಂದು ನೋಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿಂದ. ಸೊ ಈ ಒಂದು ದ್ವಾರ ಇಲ್ಲಿಂದ ಸ್ಟ್ರಕ್ಚರ್ ನೋಡ್ಕೊಂಡು ನೋಡಿ ಹೆಂಗೆ ಅಂತ ನಾವು ಒಂದು ದ್ವಾರ ಮಾತ್ರ ನೋಡೋರು ಇಲ್ಲಿಂದ ದ್ವಾರ. ಸೊ ಸೇಮ್ ಮಸೀದಿ ಹೆಂಗೆ ಇದಿರ್ತೋ ಅದೇ ಥರ ದ್ವಾರ ನಿರ್ಮಿಸಿದ್ದಾರೆ ಇಲ್ಲಿಂದ. ವಾವ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿಂದ 4 ದ್ವಾರ, ಈ ಕಡೆ ಫುಲ್ ದ್ವಾರ ಹೋಗ್ಬೋದು, ಇಲ್ಲಿ ಹೋಗ್ಬೋದು. ಈ ಒಂದು ಮಿನಾರ್ ಥರ ಇದಾಗಿದೆ ನೋಡಿ, ಯಾವ ಥರ ನಿರ್ಮಾಣ ಮಾಡಿದ್ರು ನೋಡಿ. ಫುಲ್ಲು ರೆಡ್ ಸ್ಯಾಂಡು. ಸೊ ಇದು ಬಂದ್ಬಿಟ್ಟಿಲ್ಲ ಫುಲ್ಲು ಕಲ್ಲು ಗೊತ್ತಲ್ಲ, ಕೆಂಪು ಕಲ್ಲು ಮುಂದೆ ಬಂದ್ಬಿಟ್ಟು ಸೊ ಈ ಥರ ವೈಟ್ ಸ್ಟ್ರಕ್ಚರ್ ನೋಡಿದ್ದೀರ. ಸೊ ಇದನ್ನು ಮಿಕ್ಸ್ ಮಾಡಿ ಕಟ್ಟಿದ್ದಾರೆ. ಆಲ್ಕಲ್ ಥರ ಇದೆ ನೋಡಿ ಎಲ್ಲ ಫುಲ್. ಈ ಒಂದು ವೈಟ್ ಮಾರ್ಬಲ್ ಸಹ ಇದೊಂದು ಕೆಂಪು ಕಲ್ಲು ಸ್ಟ್ರಕ್ಚರ್ ಈ ಥರ ಒಂದು ಕಲ್ಲಿಂದ ನಿರ್ಮಾಣ ಮಾಡ್ತಾರೆ ಸ್ಟ್ರಕ್ಚರ್ ಅಂತ ನೋಡಿ. ಸೊ ಈ ಕಡೆ ಮೇಲೆಲ್ಲ ಫುಲ್ ಪಾರ್ಕ್ ಥರ ಇದೆಲ್ಲ. ಇಲ್ಲಿಂದ ಮಿನಾರ್ ನೋಡ್ಕೊಂಡ್ರೆ ಈ ಕಡೆ ನೋಡಿ ಇಲ್ಲಿಂದ. ಸೊ ಮಿನಾರ್ ಸಹ ಕಾಣುತ್ತೆ ಇಲ್ಲಿಂದ ನಿಮಗೆ. ದರ್ವಾಜ, ಸೊ ಇದು ಈ ಕಡೆ ಫ್ರಂಟ್ ದರ್ವಾಜ. ಈ ಒಂದು ಸ್ಟ್ರಕ್ಚರ್ ನೋಡಿ ಇಲ್ಲಿ ಹೆಂಗಿದೆ ಸ್ಟ್ರಕ್ಚರ್ ನೋಡಿರ. ಸೊ ಫ್ಯಾಂಟಾಸ್ಟಿಕ್ ಆಗಿದೆ ನಿಜವಾಗ್ಲೂ ಇಲ್ಲಿ ಸ್ಟ್ರಕ್ಚರ್ ಅಂತೂ. ಸೊ ನೋಡಿ ಹೆಂಗಿದೆ ಅಂತ. ಈ ಒಂದು ಸ್ಟ್ರಕ್ಚರ್ ಅಂತೂ ರಿಯಲಿ ಫ್ಯಾಂಟಾಸ್ಟಿಕ್, ಇದು ಅಮೇಝಿಂಗ್ ಆಗಿದೆ. ಇಲ್ಲಿಂದ ಮೇಲೆ ನಿಮಗೆ ಕುತುಬ್ ಮಿನಾರ್ ಕಾಣಿಸ್ತದೆ ನೋಡಿ ಮೇಲಿಂದ ಇಲ್ಲಿಂದ. ಸೊ ಈ ಪ್ಲೇಸಸ್ ಎಲ್ಲ ಬಂದ್ಬಿಟ್ಟು ಸೊ ಓಡಾಡೋಕ್ಕಂತೂ ತುಂಬ ಟೈಟ್ ಆಗಿಬಿಡ್ತೀವಿ ಇಲ್ಲಿಂದ ಬಂದ್ಬಿಟ್ಟು ಮಾಸ್ಕ್ಯೂ ಲೊಕೇಶನ್ ಕೊಡ್ತೀವಿ ನೋಡಿ ಇಲ್ಲಿ. ಮೇಜರ್ ಸ್ಮಿತ್ ಕೋಪೋಲ. ಈ ಒಂದು ಸ್ಟ್ರಕ್ಚರ್ ನೋಡಿ ಸ್ಟ್ಯಾಂಡ್ ಹೆಂಗಿದೆ ಅಂದ್ಬಿಟ್ಟು ಇಲ್ಲಿಂದ. ಫೋಟೋ ಶೂಟ್ಗೆಲ್ಲ ಫುಲ್ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ವಾವ್, ಇಲ್ಲಿಂದ ನಿಮಗೆ ಕುತುಬ್ ಮಿನಾರ್ ನೋಡಿ ಯಾವ ಥರ ಕಾಣಿಸ್ತದೆ ಅಂದ್ಬಿಟ್ಟು. ಸೊ ತುಂಬ ಓಲ್ಡ್ ಆಗಿರೋಂಥ ಒಂದು ಬಿಲ್ಡಿಂಗ್ ಇದೆಲ್ಲ. ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು ಇಲ್ಲಿಂದ ನೋಡಿ. ಮೊದಲ ಕಾಲದಲ್ಲಿ ಒಂದು ಸಮಾಧಿ ಇದೆ. ಸೊ ಸಮಾಧಿ ಈ ಥರ ನಿಲ್ಸಿದ್ದಾರೆ ನೋಡಿ. ಕುತುಬ್ ಮಿನಾರ್ ಹತ್ರ ಪಕ್ಕದಲ್ಲಿ ನೋಡಿ ತುಂಬ ಸಮಾಧಿ ಇದ್ದಾರೆ ಇಲ್ಲಿಂದ. ಸೊ ಇಲ್ಲಿ ಒಳಗಡೆನೂ ಒಂದು ಸಮಾಧಿ ಇದೆ, ಬನ್ನಿ ತೋರಿಸೋಣ. ಬಟ್ ಇಲ್ಲಿ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ, ಒಳಗಡೆ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಈ ಸ್ಟ್ರಕ್ಚರ್ ಎಲ್ಲ ಯಾವ ಥರ ಆಗಿದೆ ಅಂದ್ಬಿಟ್ಟು. ಸೊ ಚಿಕ್ಕ ದ್ವಾರ ಇದೆ, ಡೋರ್ ಏನು ಓಪನ್ ಮಾಡಿದ ಇದೇ ಡೋರ್ ಇದೆಲ್ಲ ಫುಲ್ ಹಾಕಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಒಂದು ಸಮಾಧಿ ನೋಡಿ ಇಲ್ಲಿ ಯಾವ ಥರ ಮಾಡಿದೆ ಅಂದ್ಬಿಟ್ಟು. ಇನ್ನು ಸ್ಟ್ರಕ್ಚರು ಮೇಲೆ ಎಲ್ಲ ಸೊ ನೋಡಿ ವೈಟ್ ಮಾರ್ಬಲ್ ಸ್ಟೋನಲ್ಲಾದ್ರೆ ಒಂದು ಸಮಾಧಿ ನಿರ್ಮಾಣ ಮಾಡಿದ್ದಾರೆ ಈ ಥರ. ಸೊ ತುಂಬ ಇದಾಗಿದೆ, ಯೂನಿಕ್ ಆಗಿದೆ ಅವರು. ಓಕೆ, ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ಸೊ ಇವೆಲ್ಲ ಫುಲ್ ಸಮಾಧಿ ಎಲ್ಲ. ಇಲ್ಲಿಂದ ಮುಂದೆ ಇಲ್ಲಿಂದ ಒಂದು ಲೊಕೇಶನ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ನಿಮಗೆ. ಈ ಒಂದು ಲೊಕೇಶನ್, ಈ ಒಂದು ದ್ವಾರ ನೋಡಿ, ಇದು ಬಂದ್ಬಿಟ್ಟೆಲ್ಲ ಫುಲ್ ದರ್ವಾಜ. ಈ ದರ್ವಾಜನ ಎಷ್ಟೊಂದು ಇದಾಗಿ ಮಾಡಿದ್ದಾರೆ ನೋಡಿದ್ರು. ಆವಾಗಿನ ಕಾಲದಲ್ಲಿ ಆರ್ಕಿಟೆಕ್ಚರ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಈ ಆರ್ಕಿಟೆಕ್ಚರು ಇದಾಗಿಬಿಡ್ಬೇಕಲ್ಲ ಯಾವ ಥರ ಕಟ್ಟಿದ್ದಾರೆ. ಆ ಮೇಲೆ ಕುತುಬ್ ಮಿನಾರ್ ಆರ್ಕಿಟೆಕ್ಚರ್ ನೋಡಿ, ಮೇಲೆ ಗಂಟ ಆರ್ಕಿಟೆಕ್ಚರ್ ಮಾಡಿ ಸೊ ಯಾವ ಥರ ನಿರ್ಮಾಣ ಮಾಡಿರ್ಬೇಕು ನೋಡಿ ಅಷ್ಟೊಂದು ಹೈಟ್ಗೆ ನೋಡಿದ್ರೆ. ಅವ್ರಿಗೆ ಕಲ್ಲು ತೊಗೊಂಡೋಗಿ ಇದು ಮಾಡಿದ್ದಾರೆ ನೋಡಿ, ಕಲ್ಲಲ್ಲಿ ನಿರ್ಮಾಣ ಮಾಡ್ಕೊಂಡು ಕಟ್ಟಿರೋಂಥ ಒಂದು. ಆ ಮೇಲೆ ಬಂದ್ಬಿಟ್ಟು ವೈಟ್ ಸ್ಟೋನ್ ಇದೆ ನೋಡಿ ಅಲ್ಲಿ ಮೇಲೆ. ಸೊ ಕೆಳಗಡೆಯಿಂದ ಬಂದ್ಬಿಟ್ಟು ರೆಡ್ ಸ್ಟೋನ್ ಹಾಕ್ಬಿಟ್ಟು ಅಲ್ಲಿ ಮೇಲೆ ವೈಟ್ ಸ್ಟೋನ್ ಹಾಕಿದೆ ನೋಡಿ ಮೇಲೆ ಫುಲ್ ಟಾಪ್ ನೋಡಿದ್ರ. ಸೊ ಇವಾಗವರೆಗೂ ಎಷ್ಟೊಂದು ಸ್ಟ್ರಾಂಗಾಗಿ ನಿಂತಿದೆ ಗುರು ಈ ಒಂದು ಇದು. ಸೊ ಇಲ್ಲಿ ನೋಡಿಕೊಂಡ್ರೆ ಅಷ್ಟೇ ಫುಲ್ ಮುಗೀತಿಲ್ಲೆಲ್ಲ. ನೀವು ಮುಂದೆ ಬೇಕಾದ್ರೆ ಒಂದು ಪಾರ್ಕ್ ಥರ ಇದೆ, ಬೇಕಾದ್ರೆ ಪಾರ್ಕಲ್ಲಿ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ಇಲ್ಲಿಂದ ಮುಂದೆ ಮೂವ್ ಆಗ್ಬೋದು ಇಲ್ಲಿಂದ. ಓಕೆ, ಬನ್ನಿ ಮುಂದೆ ಹೋಗೋಣ ನಾವು. ಮಾರ್ನಿಂಗಿಂದ ಬಂದ್ಬಿಟ್ಟು ತುಂಬ ಓಡಾಡಿ ಸೊ ಫುಲ್ಲು ಟೈರ್ಡ್ ಆಗಿದೆ. ಆದರೆ ನಮ್ಗೆ ಓಡಾಡೋಕ್ಕೆ ಪೇಷನ್ಸ್ ಇಲ್ಲ. ಬ್ರದರ್ ಗೊತ್ತಲ್ಲ ಬಂದ್ಬಿಟ್ಟು ಗೌತಮ್ ಬ್ರದರ್ನೇ ಬಂದ್ಬಿಟ್ಟು. ಬ್ರದರ್ ಮಾರ್ನಿಂಗಿಂದ ಹೆಂಗಿದೆ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಫುಲ್ ತುಂಬ ಸ್ಟ್ರೈನ್ ಆಗಿಬಿಟ್ಟಿದೆ. ಸೊ ಮಾರ್ನಿಂಗಿಂದ ಬಂದ್ಬಿಟ್ಟು ನಾವೆಲ್ಲ ಮಾರ್ನಿಂಗ್ ಹೆಂಗೆ ಗೊತ್ತಾ ಫುಲ್ ಮಳೆ ಸ್ಟಾರ್ಟ್ ಆಯಿತು. ಮಳೆಯಿಂದ ತುಂಬ ಆದರೆ ನಾವು ಪ್ರಾಬ್ಲಮ್ ಫೇಸ್ ಮಾಡಿದೆ. ಸೊ ನಾವು ಬಂದ್ಬಿಟ್ಟು ಇಂಡಿಯಾ ಗೇಟ್ಗೆ ಹೋದ ಅಷ್ಟು 12 ಗಂಟೆವರೆಗೂ ಕಂಟಿನ್ಯೂ ಮಳೆ ಬರ್ತಾನೆ. ಮತ್ತು ಅಲ್ಲಿಂದ ಬಂದ್ಬಿಟ್ಟು ರಾಷ್ಟ್ರಪತಿ ಭವನ ಹೋದ್ವಿ, ಅಲ್ಲಿ ಸಹ ಮಳೆ ಸ್ಟಾರ್ಟ್ ಆಯಿತು. ಮತ್ತು ಮೆಟ್ರೋ ಹೋಗ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ನಾವು ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕವರ್ ಮಾಡಿ ಮೆಟ್ರೋ ಹೋಗಿ ಅಲ್ಲಿಂದ ಇಲ್ಲಿ ಹೋಗಿ ಇಲ್ಲಿ ಬಟ್ ಈ ಒಂದು ಪ್ಲೇಸ್ ಕುತುಬ್ ಮಿನಾರ್ ಬಂದ್ಬಿಟ್ಟು ತುಂಬಾ ಟೈಮ್ ಆಯಿತು, ಒಂದು 2-3 ಅವರ್ ಆಯಿತು. ಸೊ ಇವತ್ತಂತೂ ಬಂದ್ಬಿಟ್ಟು ತುಂಬ ಡ್ರೆಸ್ ಆಯ್ತು ನಿಜವಾಗ್ಲು. ಸೊ ನೀವು ಒಂದು ದಿನಕ್ಕೆ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 2 ಪ್ಲೇಸಸ್ ನೋಡ್ಬೋದು ಅಷ್ಟೇ, 2 or 3 ಪ್ಲೇಸಸ್ ಲಾಂಗ್ ಇದ್ದರೆ ಮಾತ್ರ. ಇಲ್ಲ ಮಳೆ ಇಲ್ಲ ಏನಿಲ್ಲ ಅಂದರೆ ಆರಾಮಾಗಿ ಕವರ್ ಮಾಡ್ಬೋದು ನಿಮಗೆ. ಸೊ ಪ್ಲೇಸಸ್ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ತುಂಬ ಟೈಟ್ ಆಗಿದೆ ಗುರು. ಇವತ್ತು ವ್ಲಾಗು ಸ್ವಲ್ಪ ಎಲ್ಲ ಫುಲ್ ಕಮ್ಮಿನೇ, ನಾಳೆ ತುಂಬ ಕಂಟಿನ್ಯೂ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.